ಅವರಿಗೆ ಮುಂಚೆನೇ ಇತ್ತು. ಹಾಗಾಗಿ ಅವರು ಸ್ಪಷ್ಟವಾಗಿ ಎಚ್ಚರಿಸಿದ್ರು, ನನ್ನನ್ನು ನಾನು ಒಪ್ಪದ ದೇವರುಗಳ ಸಾಲಿನಲ್ಲಿ ನನ್ನ ಇರಿಸಬೇಡಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಅವರಲ್ಲಿ ವ್ಯಕ್ತಿಯಾಗಿ ಉಳಿಲಿಕ್ಕೆ ಇಷ್ಟಪಟ್ಟಿಲ್ಲ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಕಾಲಾವಧಿ ಆತನ ಮರಣದ ಜೊತೆಗೆ ಮುಗಿದು ಹೋಗ್ತದೆ. ಆದರೆ ಆ ವ್ಯಕ್ತಿ ಮುಂದೆ ಸದಾಕಾಲ ಇರೋದು ಯಾವ ರೀತಿಯಲ್ಲಿ ಅಂತಂದ್ರೆ ಶಕ್ತಿಯಾಗಿ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜೊತೆ ಇರುವುದು ವ್ಯಕ್ತಿಯಾಗಿ ಅಲ್ಲ, ಶಕ್ತಿಯಾಗಿ, ಅವರೊಂದು ಚೈತನ್ಯವಾಗಿ. ಅದನ್ನ ನಾವು ಸದಾ ನಮ್ಮ ಒಳಗೆ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದರ ದಾರಿಯಲ್ಲಿ ಮುಂದಕ್ಕೆ ಹೋಗೋದು. ಆ ಶಕ್ತಿಯನ್ನ ಅವರು ಪಡ್ಕೊಳ್ಳೋದಿಕ್ಕೆ ಅವರು ಮಾಡಿದ್ದು ದೊಡ್ಡ ದೊಡ್ಡ ಸಾಹಸಗಳಿಲ್ಲದೆ ಅಲ್ಲಿ ಅವರಿಗೆ ಸಾಧನೆ ಆಗಲೇ ಇಲ್ಲ. ಮೊಟ್ಟ ಮೊದಲನೇದಾಗಿ ಅವರು ಆ ಕಾಲಘಟ್ಟದಲ್ಲಿ ನಡೆದಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಗಟ್ಟಿಯಾಗಿ ನಿಂತು, ಬರೀ ಹಿಂದುಳಿದವರಿಗೆ, ತಳವರ್ಗದವರಿಗೆ, ದಲಿತರಿಗೆ ಮಾತ್ರ ಅಂತ ಅಲ್ಲದೆ ಎಲ್ಲರಿಗೂ ಅಂತ ಹೇಳಿ ಏನೇನೆಲ್ಲ ಕಷ್ಟಗಳನ್ನು ಪಟ್ಟರು, ಅದು ಅವರ ನಂತರ ಇಂದಿಗೂ ಕೂಡ ಮುಂದುವರಿತಾರದು. ಯಾತಕ್ಕೆ ಅಂತಂದ್ರೆ ಅದು ಶಕ್ತಿಯಾಗಿ ಅಭಿವ್ಯಕ್ತ ಆಗ್ತಾ ಇರೋದ್ರಿಂದ. ಅವರು ಇನ್ನೂ ಒಂದು ಮಾತನ್ನ ಹೇಳಿದ್ದು, ನಾನು ಬಹಳ ಕಷ್ಟಪಟ್ಟು ರಥವನ್ನ ಎಳ್ಕೊಂಡು ಬಂದಿದ್ದೇನೆ. ಈ ರಥವನ್ನ ಎಳ್ಕೊಂಡು ಬಂದಿದ್ದೇನೆ, ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಮುಂದಕ್ಕೆ ತಗೊಂಡು ಹೋಗ್ಬೇಕು. ನನ್ನ ಶಕ್ತಿಯಾನುಸಾರವಾಗಿ ನಾನು ಈ ರಥವನ್ನ ಎಳ್ಕೊಂಡು ಬಂದಿದ್ದೇನೆ, ನೀವು ಇದನ್ನ ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಅವರು ನಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾರೆ, ನಮ್ಮಲ್ಲಿ ನಿಮ್ಮ ಕೈನಲ್ಲಿ ಒಂದು ವೇಳೆ ರಥವನ್ನ ಮುಂದಕ್ಕೆ ಎಳೆಯಕ್ಕಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಅಲ್ಲೇ ಬಿಟ್ಬಿಡಿ, ಹಿಂದಕ್ಕೆ ಮಾತ್ರ ಎಳಿಬೇಡಿ, ಹಿಂದಕ್ಕೆ ಹೋಗುವ ಹಾಗೆ ಮಾಡಬೇಡಿ. ಇದನ್ನ ನಾವು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಲಿ ಅಥವಾ ನಮಗೆ ಅವರ ಮೇಲಿರುವ ಪ್ರೀತಿ ಮತ್ತೆ ಅಭಿಮಾನವಾಗಲಿ, ಅದು ವ್ಯಕ್ತಿ ಪೂಜೆಗೆ ಸೀಮಿತವಾಗದೆ ಅದು ಶಕ್ತಿಯಾಗಿ ನಮ್ಮೊಳಗಡೆ ಇದ್ದು, ಅವರು ಎಲ್ಲಿಯವರೆಗೆ ರಥವನ್ನ ಎಳೆದುಕೊಂಡು ಬಂದಿದ್ರು ಅಲ್ಲಿಂದ ಮುಂದಕ್ಕೆ ನಾವು ಅದನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡಬೇಕು. ಬುದ್ಧನೂ ಅಷ್ಟೇ, ಅಂಬೇಡ್ಕರ್ ಅಷ್ಟೇ, ಬಸವ, ಇವರೆಲ್ಲರೂ ಕೂಡ ಮಾಡಿದ್ದ ಅದನ್ನೇ. ಅವರು ನಮಗೆ ಒಂದು ರೆಡಿಮೇಡ್ ಫುಲ್ ಸಿದ್ಧಪಡಿಸಿದ ಹಣ್ಣನ್ನ ನಮಗೆ ಕೊಡ್ಲಿಲ್ಲ, ಭಕ್ಷ್ಯ ಭೋಜನ ಎಲ್ಲ ತಯಾರು ಮಾಡಿ ಕೊಡ್ಲಿಲ್ಲ. ಅವರು ಕೊಟ್ಟಿದ್ದು ನಮಗೆ ಬೀಜಗಳನ್ನು. ಆ ಬೀಜಗಳನ್ನ ನಾವು ಮತ್ತೆ ಹಂಚ್ತಾ ಅದನ್ನ ಬೆಳೆಸ್ತಾ ಹೋಗ್ಬೇಕು, ಮತ್ತೆ ಬಿತ್ತಬೇಕು, ಮತ್ತೆ ಬೆಳಿಬೇಕು. ಅಲ್ಲಿನ ಕಾಲಗಟ್ಟಿಗೆ ಅಲ್ಲಿಗೆ ಮುಗಿಲಿಲ್ಲ, ಇನ್ನೂ ಮುಂದುವರಿತಾ ಇದೆ ಕಾಲ, ಇನ್ನೂ ವೈಚಾರಿಕವಾಗಿ ವಿಕಾಸವಾಗ್ತಾ ಇದೆ. ಅವರ ದಾರಿಯಲ್ಲಿ, ಅವರ ದೃಷ್ಟಿಯಲ್ಲಿ ಹೇಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಯಾರೋ ಒಬ್ಬ ಗೌಡ ಇತ್ತು, ಅವನು ಮನೆಯ ಯಜಮಾನಿಕೆಯ ಬಿಗದ್ಕಿ ಯಾರ ಕೈಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿದ್ನಂತ. ಅದಕ್ಕೆ ಅವನೊಂದು ಸಣ್ಣ ಪರೀಕ್ಷೆ ಮಾಡ್ದ. ಅದೇನಪ್ಪ ಪರೀಕ್ಷೆ ಅಂತ, ಅವನಿಗಿರೋ 4 ಜನ ಸೊಸೆಯರಿಗೆ ಒಂದೊಂದು ಹಿಡಿ ಹುರುಳಿ ಕಾಳುಗಳನ್ನು ಕೊಟ್ಟು, ನಾನು ವಾಪಸ್ ಬಂದಾಗ ನೀವು ಅದನ್ನು ಕೊಡಬೇಕು ನನಗೆ, ನಾನು ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ, ನಾನು ವಾಪಸ್ ಬಂದಾಗ ನೀವು ಅದನ್ನು ನನಗೆ ಕೊಡಬೇಕು ಅಂತ ಕೊಟ್ಬಿಟ್ಟು ಹೋದ. ಮೊದಲನೇ ಸೊಸೆ ಅಂದುಕೊಂಡ್ಳು, ಹುರುಳಿ ಕಾಳು ನಮ್ಮ ಮನೆಯಲ್ಲಿ ಕಣಜದಲ್ಲಿ ಎಷ್ಟೊಂದು ರಾಶಿ ಇದೆ, ಅದನ್ನ ಆಮೇಲೆ ಕೊಟ್ರೆ ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಿನವೇ ಬಾಯಿಗೆ ಹಾಕೊಂಡು ತಿನ್ಕೊಂಡು ಮುಗಿಸ್ಕೊಂಡ್ಬಿಟ್ರು. ಇನ್ನೊಬ್ಳು ಹುರುಳಿ ಕಾಳು ಒಂದು ಹಿಡಿ ಎಷ್ಟು ಬೇಕಾದ್ರೂ ಕೊಡ್ಬೋದು, ಅದೇನು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಬಿಟ್ಟು ಅದನ್ನ ಕಳ್ಕೊಂಡ್ಳು. ಇನ್ನೊಬ್ಳು ಅದು ನಮ್ಮ ಮಾವ ಕೊಟ್ಟಿದ್ದು ಅಂತ ಹೇಳಿ, ನಮ್ಮ ಮಾವ ಬಂದಾಗ ಇದನ್ನ ಹಿಂದಿರುಗಿಸ್ಬೇಕು ಅಂತ ಹೇಳಿ ಭದ್ರವಾಗಿ ಒಂದು ಪೆಟ್ಟಿಗೆನಲ್ಲಿ ಇಟ್ಟು ಅದನ್ನ ಲಾಕರ್ನಲ್ಲಿ ಇಟ್ಟು ಭದ್ರಪಡಿಸಿ ಜತನಪಡಿಸಿ ಇಟ್ಲು. ಇನ್ನೊಬ್ಳು ಏನ್ ಮಾಡಿದ್ಲು, ಹೊರಗಡೆ ಮನೆ